ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ. ಇವಾಗ ಸಪೋಟ ಸೀಸನ್ ಆಗಿರೋದ್ರಿಂದ ಸಪೋಟ ಮಿಲ್ಕ್ ಶೇಕ್ ಮಾಡೋಣ ಬನ್ನಿ. ಇವಾಗ ಸಪೋಟ ಹಣ್ಣು 3 ತಗೊಂಡಿದ್ದೀನಿ, ಒಂದು ಕೆನೆ ಬರಿತ ಅಂತ ತಗೊಂಡಿದ್ದೀನಿ. ಮಿಲ್ಕ್ ಶೇಕ್ ಮಾಡಕ್ಕೆ ಹಾಲು ಬೇಕಲ್ಲ, ಮತ್ತೆ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ, 2 ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಸಪೋಟ ಹಣ್ಣಿಂದು ಸಿಪ್ಪೆ ತಕ್ಕ ಬರಬೇಕು. ಸಪೋಟ ಹಣ್ಣಿನ ಸಿಪ್ಪೆ ತಕ್ಕ ಬಂದ್ಬಿಡ್ತೀನಿ, ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ನೋಡಿ, ಸಪೋಟ ಹಣ್ಣಿನ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇವಾಗ ಅದನ್ನ ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕೋಣ. ನೋಡಿ, ಸಪೋಟ ಹಣ್ಣು ಸಿಪ್ಪೆ ತಕ್ಕ ಬಂದಿದ್ದೀನಲ್ಲ, ಇದರಲ್ಲಿ ಬೀಜ ಇರುತ್ತಲ್ಲ, ಬೀಜ ತೆಗಿಬೇಕು. ನಾನು 3 ಹಣ್ಣಿಂದು ಹಾಕಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಹಣ್ಣು ಬೇಕು, ಥಿಕ್ನೆಸ್ ಬೇಕು ಅನ್ನೋರು ಜಾಸ್ತಿ ಹಣ್ಣು ಹಾಕೊಳ್ಳಿ, ಥಿಕ್ನೆಸ್ ಕಡಿಮೆ ಬೇಕು ಅನ್ನೋರು 2 ಹಣ್ಣು ಹಾಕೊಂಡು ಮಾಡ್ಕೋಬೋದು. ನೋಡಿ, ಹಾಲು ಹಾಕೊಂತ ಇದ್ದೀನಿ. 3 ರಿಂದ 4 ಸ್ಪೂನ್ ಅಷ್ಟು ಸಕ್ಕರೆ, ಮತ್ತೆ ವೆನಿಲಾ ಐಸ್ ಕ್ರೀಮು, ನಾನು 2 ಕಪ್ಪು ಐಸ್ ಕ್ರೀಮ್ ತಗೊಂಡಿದ್ದೀನಿ. ಇಷ್ಟನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೋಡಿ, ಸಪೋಟ ಮಿಲ್ಕ್ ಶೇಕ್ ಆಗಿದೆ. ನೋಡಿ ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ. ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನೀಗ. ನೀವು ಮಾಡ್ಕೊಂಡು ಕುಡಿದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಅರ್ಥ ಆಗಲ್ಲ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್. ಕುಡಿದು ಟೇಸ್ಟ್ ಹೇಗೆ ಬಂತು ಅಂತ ಹೇಳ್ತೀನಿ ನಿಮಗೆ. ನೀವು ಮಾಡ್ಕೊಂಡು ಕುಡಿದು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ಕುಡಿದು ಕಮೆಂಟ್ ಮಾಡಿ.